ಪೂಜಾರಿ ಹೊರ ಕೊಡಲಿಲ್ಲವೆಂಬ ಗಾದೆ ನಿಜವಾಗಿದೆ. ಎಸ್ ವೀಕ್ಷಕರೇ, ಬ್ಯಾಂಕ್ಗಳ ಮೂಲಕವೇ ಸರ್ಕಾರ ರೈತರಿಗೆ ಹಲವಾರು ರೀತಿಯ ಸಾಲ ಸೌಲಭ್ಯಗಳನ್ನು ಒದಗಿಸಲು ಹೇಳುತ್ತದೆ. ಆದರೆ SBI ಬ್ಯಾಂಕ್ ಮಸ್ಕಿ ಬ್ರಾಂಚ್ ನಲ್ಲಿ ರೈತರು ತಮ್ಮ ಪಹಣಿಯ ಮೇಲೆ ಸಾಲ ಪಡೆಯಲು ಅರ್ಜಿಗಳನ್ನು ಸಲ್ಲಿಸಿ 8 ತಿಂಗಳುಗಳು ಕಳೆದರೂ ಕೂಡ SBI ಬ್ಯಾಂಕ್ ಮಸ್ಕಿ ಬ್ರಾಂಚ್ ಮ್ಯಾನೇಜರ್ ಬಸವರಾಜ್ ಡಿ ಮತ್ತು ಫೀಲ್ಡ್ ಆಫೀಸರ್ ವಿಜಯ್ ಕುಮಾರ್ ರಾಥೋಡ್ ಇವರ ಬೇಜವಾಬ್ದಾರಿತನ ಮತ್ತು ಇವರ ದಿವ್ಯ ನಿರ್ಲಕ್ಷ್ಯತೆಯಿಂದ ರೈತರಿಗೆ ಸಾಲ ಕೊಟ್ಟಿಲ್ಲ ಎಂದು ಆರೋಪಿಸಿ ಬೇಸತ್ತ ರೈತರು ರಾಯಚೂರು SBI ಪ್ರಾದೇಶಿಕ ವ್ಯವಹಾರ ಕಚೇರಿಗೆ ತೆರಳಿ ಬ್ಯಾಂಕ್ ವ್ಯವಸ್ಥಾಪಕ ಸೇರಿದಂತೆ ಫೀಲ್ಡ್ ಆಫೀಸರ್ ಅನ್ನು ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿ ಎಂದು ಮನವಿ ಮಾಡಿದ್ದಾರೆ. ವ್ಯವಸ್ಥಾಪಕರಾದ ಕೆ ಸೀತಾಬಾಯಿರವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಎಂದು ರೈತರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೌನೇಶ್ ಸಾನಬಾಳ, ಶಿವಜ್ಞಾನಪ್ಪ ಗೋನವಾರ, ದೇವಪ್ಪ ಮಸ್ಕಿ, ಸಣ್ಣಮಲ್ಲಪ್ಪ ವೆಂಕಟಾಪುರ, ಅಮರೇಶ್ ಇಲಾಲಪುರ, ನಿಂಗಪ್ಪ ಹಾರವಾಪುರ, ಮಹದೇವಪ್ಪ ನಾಗಲದಿನ್ನಿ, ಯಲ್ಲಪ್ಪ ಗುಗೇಬಾಳ, ನಾಗಪ್ಪ ಆಸಮಕಲ್ಲ, ರಾಜಸಾಬ್ ಮಸ್ಕಿ ಸೇರಿದಂತೆ ಇತರ ರೈತರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸತ್ತು ನಮ್ಮದು. ರಾಯಚೂರು ಜಿಲ್ಲಾ ವರದಿಗಾರರು ಬಸವಂತ ಹೆಚ್ಚು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬಂದಿರುವಂತದ್ದು ರಾಯಚೂರು ಜಿಲ್ಲೆ ಪ್ರಾದೇಶಿಕ ವ್ಯವಹಾರ ಕಚೇರಿ SBI ಬ್ಯಾಂಕ್ ಅಲ್ಲಿ ಬಂದಿದ್ದೀವಿ. ನಮ್ಮ ಮಸ್ಕಿ ತಾಲೂಕಿನ ರೈತರು ಅವರಿಗೆ ಬಹಳಷ್ಟು ದಿನ 1 ವರ್ಷ ಆದ್ರೂ ಸಹಿತ ಲೋನ್ ಕೊಟ್ಟಿಲ್ಲ ಅಂತ ಬ್ಯಾಂಕ್ ಅಲ್ಲಿ, SBI ಬ್ಯಾಂಕ್ ಮಸ್ಕಿ ಬ್ರಾಂಚ್ ಅಲ್ಲಿ. ಆದ್ರಿಂದ ಇವತ್ತು ಅವರ ಒಂದು ಅಹವಾಲುಗಳನ್ನ, ಸಮಸ್ಯೆಗಳನ್ನ ಹೇಳಕ್ಕೆ ಪ್ರಾದೇಶಿಕ ಕಚೇರಿ ರಾಯಚೂರಿಗೆ ಬಂದು ಆಗಮಿಸಿದ್ದಾರೆ. ಏನು ಅವರ ಒಂದು ಸಮಸ್ಯೆ ಇದೆ, ತೊಂದರೆ ಇದೆ, ಕೇಳೋಣ ಬನ್ನಿ. ಸರ್, ನೀವು ಲೋನ್ಗೆ ಅಪ್ಲೈ ಮಾಡಿ ಎಷ್ಟು ದಿನ ಆಯ್ತು? 1 ವರ್ಷ ಆಯ್ತು, 1.5 ವರ್ಷ ಮೇಲೆ ಆಯ್ತು. ಹೌದಾ? 1.5 ವರ್ಷ ಆದ್ರೂ ನೀವು ಯಾವ್ದೇ ರೀತಿ SBI ಬ್ಯಾಂಕ್ ಮಸ್ಕಿ ಬ್ರಾಂಚ್ ಅಲ್ಲಿ ನಿಮ್ಗೆ ಲೋನ್ ಕೊಟ್ಟಿಲ್ಲ ಸರ್. ಕೇಳಿದ್ರೆ ಏನ್ ಹೇಳ್ತಾರೆ ಸರ್ ಈ ಬಗ್ಗೆ? ಅವರು ನಾಳೆಗ್ ಬಾ, ನಾಡ್ದ ಬಾ, ಅಪ್ರೂವಲ್ ಆಗಿಲ್ಲ ರಾಯಚೂರಲ್ಲಿ, ಹಿಂದಕ್ಕೆ ಕಳಿಸಿದ್ದಾರೆ ಅಂತ ಇದಾರೆ ಸರ್. ಹೌದೇನ್ ಸರ್? ಸರ್. ಮತ್ತೇನ್ ಹೇಳ್ತಾರೆ ಸರ್? ಮತ್ತೇನಲ್ರಿ, ಓದಂಗೆಲ್ಲ ಇದು ಪೆಂಡಿಂಗ್ ಐತಿ, ಅದು ಅರ್ಜೆಂಟ್ ಐತಿ, ಅದೈತಿ ಇದಂತ ಇಲ್ಲಾರು ಅಂತ ಹೇಳಿ ಕಳಿಸ್ತಿದಾರೆ ಸರ್. ಓಕೆ ಸರ್. ಓದಂಗೆಲ್ಲ ಹಿಂದಕ್ಕೆ ಬರ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಇವಾಗ ಇಲ್ಲಿ ಲೆಟರ್ ಕೊಟ್ಟಿದ್ರಲ್ಲ ಸರ್, ಇವ್ರು ಏನ್ ರೆಸ್ಪಾನ್ಸ್ ಮಾಡಿದಾರೆ ಸರ್? ಇವ್ರು ನಾವು ನಾಳೆ ನಾಡ್ದ ಹೇಳಿ ಮಾಡಿಸ್ತೀವಿ, ನೀವು ಹೋಗ್ರಿ ಅಂತ ಹೇಳ್ತಾರೆ ಸರ್. ನಾಳೆ ಇಲ್ಲ ನಾಡ್ದೆ ಮಾಡಿಸ್ತಾರಂತ. ನಾವೇ ಅಲ್ಲಿಗೆ ಬರ್ತೇವೆ, ಮಸ್ಸಿಗೆ ಬಂದು ಮಾಡಿಸ್ಕೊಡ್ತೀವಿ, ಯಾರ್ಯಾರು ಮಾಡ್ಸಿಲ್ಲ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ಸರ್ಗಳು ಹೇಳಿದ್ದಾರೆ, ರಾಯಚೂರು ಮ್ಯಾನೇಜರ್. ಅದಕ್ಕೆ ಮತ್ತೆ ನಾಳೆ ಬಂದು ಮಾಡಿಸ್ಬೋದೇನೋ. ನಿಮ್ ಹೆಸರು ಸರ್? ಗದ್ದಪ್ಪ ಅಂತ. ನಿಮ್ ಊರು? ಮಸ್ಕಿ ಸರ್. ಓಕೆ, ನಮ್ಮ ಗದ್ದಪ್ಪ ಅವ್ರು ಮಾತಾಡಿದ್ರು. ಅದೇ ರೀತಿ ಇನ್ನೊಬ್ಬ ನಮ್ಮ ರೈತರನ್ನ ನಾವು ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಆದಪ್ಪ. ಓಕೆ, ನೀವು ಅರ್ಜಿ ಸಲ್ಲಿಸಿ ಎಷ್ಟು ದಿನ ಆಯ್ತಾರ ನಿಮಗೆ ಲೋನ್ ಬೇಕು? 10 ತಿಂಗಳಾಯ್ತು. 10 ತಿಂಗಳು ಆದ್ರೂ ಕೂಡ ನಿಮಗೆ ಲೋನ್ ಕೊಟ್ಟಿಲ್ಲ? ಇಲ್ಲ. ಇವಾಗ ನೀವು ಅಲ್ಲಿ ಬ್ರಾಂಚ್ ಅಲ್ಲಿ ಕೇಳಿದ್ರೆ ಏನ್ ಹೇಳ್ತಾರೆ ಸರ್? ಅವ್ರು ಏನ್ ಹೇಳ್ತಾರೆ, ಮಾಡ್ತೀವಿ ಅಂತ ಹೇಳ್ತಾರೆ. ಹೆಚ್ಚೇನಾದ್ರೆ ತಡಕರ ಯಾಕೆ ಮಾಡ್ತಾರೆ ಅಂತ ಬೈತಾರೆ ಅವರು. ಅಂದ್ರೆ SBI ಬ್ರಾಂಚ್ ಮಸ್ಕಿಯಲ್ಲಿ ಮ್ಯಾನೇಜರ್ ಬೈತಾರೆ. ಮ್ಯಾನೇಜರ್ ಫೀಲ್ಡ್ ಆಫೀಸರ್ ವಿಜಯ್ ಅವರು ಒಟ್ಟು ಕೆಲಸ ಮಾಡ್ಬೋದು, ಮಾಡ್ತಾ ಇಲ್ಲ. ಇವಾಗ ನಿಮ್ಮ ಒಂದು ಕೆಲಸ ಮಾಡ್ತಿಲ್ಲ ಅಂದ್ಬಿಟ್ಟು ಲೆಟರ್ ಕೊಟ್ಟಿವಿ ಬಂದು. ಇವಾಗ ಏನ್ ಹೇಳಿದ್ರೆ ಪ್ರಾದೇಶಿಕ ಇಲ್ಲಿ ಕಚೇರಿಯಲ್ಲಿ ಸಾಬ್ರು ಹೇಳಿದ್ರೆ ಒಟ್ಟು ಇನ್ನೊಂದು 2 ದಿವಸ 3 ದಿವಸದಲ್ಲಿ ಬರ್ತೀವಿ ನಾವು, ನೀವು ಬಂದ್ ಕೇಸ್ ನಾವೆಲ್ಲ 7 ಕೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಹೇಳ್ಬೇಕು, ನಾವು ಒಳ್ಳೇದೊಂದು ನಾವು ಸುಮ್ಮನೆ ಆಗಿವಿ. ಒಂದ್ ವೇಳೆ 2-3 ದಿನದಲ್ಲಿ ನಿಮ್ಮ ಸಮಸ್ಯೆಗಳು ಬಗೆಹರಿದಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ನಾವು ಬ್ಯಾಂಕ್ ಮುಚ್ಚಿ ಕೇಸಿ ಸ್ಟ್ರೈಕ್ ಮಾಡ್ತೀವಿ. ಬ್ಯಾಂಕ್ ಎಲ್ಲಿ? SBI ಬ್ಯಾಂಕ್ ಹೋರಾಟ ಮಾಡೇ ಮಾಡ್ತೀವಿ. ನಮಗೆ ವರ್ಷನ್ ಗಟ್ಟಿ ತಿರ್ಗಾಡಿ ನಮಗೆ ಬೇಜಾರಾಗಿ ಅದ್ರಗೋಸ್ಕರ ನಾವು ಸ್ಟ್ರೈಕ್ ಮಾಡಿ ಬಂದ್ ಮಾಡಿಬಿಡ್ತೀವಿ.